ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಕುರಿತು ಸಂಪೂರ್ಣ ಮತ್ತು ಸರಳ ಮಾಹಿತಿಯನ್ನು ತಿಳಿದುಕೊಳ್ತೀವಿ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮಗೆ ಅರ್ಜಿ ದಿನಾಂಕಗಳು, ಪರೀಕ್ಷಾ ಮಾದರಿ, ಪಠ್ಯಕ್ರಮ ಮತ್ತು ಪರೀಕ್ಷೆಯವರೆಗೆ ಹೇಗೆ ಓದಬೇಕು ಎಂಬುದು ಸ್ಪಷ್ಟ ಆಗುತ್ತೆ. ಈ ಮೊದಲ ವಿಡಿಯೋ ನೋಡಿದ ನಂತರ ಸ್ಪರ್ಧಾರ್ಥಿಗಳಿಗೆ ಸ್ಪಷ್ಟವಾಗಬೇಕಾದಂತ 5 ಅಂಶಗಳದ. ಇದರಲ್ಲಿ ನೇಮಕಾತಿಯ ಒಟ್ಟು ಚಿತ್ರಣ ಗೊತ್ತಾಗತ್ತೆ. ನಮ್ಗೆ ಅರ್ಜಿ ಸಲ್ಲಿಸುವಂತ ಪ್ರಮುಖ ದಿನಾಂಕಗಳನ್ನು ಗುರುತಿಸ್ಕೊಳ್ತೀವಿ. ಆಮೇಲೆ ಲಿಖಿತ ಪರೀಕ್ಷೆಯ ಮಾದರಿ ಮತ್ತು ಸಮಯವನ್ನು ಅರ್ಥ ಮಾಡ್ಕೊಳ್ತೀವಿ. ಅಷ್ಟೇ ಅಲ್ಲ, ಪಠ್ಯಕ್ರಮದ ಮುಖ್ಯ ವಿಷಯಗಳನ್ನು ವಿಭಾಗಿಸ್ಕೊಳ್ತೀವಿ ಇದರಲ್ಲಿ. ಆಮೇಲೆ ಪರೀಕ್ಷೆಯವರೆಗೆ ದಿನನಿತ್ಯದ ಒಂದು ಸ್ಟಡಿ ಪ್ಲಾನ್ ಹೇಗಿರ್ಬೇಕು, ಸ್ಟಡಿ ಪ್ಲಾನ್ ಅನುಸರಿಸುವಂತ ವಿಧಾನವನ್ನು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಇದ್ರಾಗ ಈ ಪಾಠದ ಮಾಹಿತಿ, ಇದರಲ್ಲಿ ಅಧಿಕೃತವಾದಂತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿರುವಂತ ಪೊಲೀಸ್ ಕಾನ್ಸ್ಟೇಬಲ್, ಅದು ಸಿವಿಲ್ 3395 ಹುದ್ದೆಗಳಿಗೆ ನೇರ ನೇಮಕಾತಿ ಕುರಿತು ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಈ ಒಂದು ಪಾಠದ ಮಾಹಿತಿ ಅಧಿಕೃತವಾದಂತ ಕೆಇಎ ಮತ್ತು ಪೊಲೀಸ್ ಇಲಾಖೆಯ ಅಧಿಸೂಚನೆ ಆಧಾರಿತವಾಗಿದೆ. ವಾಟ್ಸಪ್ ಫಾರ್ವರ್ಡ್ ಅಥವಾ ಕೇಳಿದ ಮಾಹಿತಿಯ ಮೇಲೆ ಮಾತ್ರ ನಂಬಿಕೆ ಇಡಬೇಡಿ. ಅರ್ಜಿ ಸಲ್ಲಿಸುವ ಮೊದಲು ನೀವು ಆಫಿಸಿಯಲ್ PDF ಅನ್ನು ಒಂದು ಬಾರಿ ಸಂಪೂರ್ಣವಾಗಿ ಓದುವುದು ತುಂಬಾ ಮುಖ್ಯವಾಗಿದೆ. ಇದ್ರಾಗ ಈ KESP ಅಧಿಕೃತ ಅಧಿಸೂಚನೆಯ ಆಧಾರದ ಮೇಲೆ ಪಾಠವನ್ನು ನಾವು ಮಾಡ್ತೀವಿ ಅಂತ ಹೇಳಿದೀವಿ. ಕೆಟಗರಿ, ಏಜ್, ರಿಸರ್ವೇಶನ್, ಡಾಕ್ಯುಮೆಂಟ್ಸ್ ಅನ್ನು ಅರ್ಜಿ ಸಲ್ಲಿಸುವಂತ ಮೊದಲು ಪರಿಶೀಲಿಸಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೀಗೆ ಏನಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಸಂಬಂಧಪಟ್ಟಿರುವಂತ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕು. ಇನ್ನು ನಮಗೆ ಇಲ್ಲಿ ಒಟ್ಟು ಹುದ್ದೆಗಳು ಸಿಗೋದು ಅಂತಂದ್ರೆ 3395 ಹುದ್ದೆಗಳು. ಇದು ಉಳಿಕೆ ಮೂಲ. ಮತ್ತು ಇದರಲ್ಲಿ 596 ಹುದ್ದೆಗಳು ಇದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಿರುವಂತದ್ದು. ಒಟ್ಟು ಹುದ್ದೆಗಳು ನಮಗೆ 3991 ಒಟ್ಟು ಹುದ್ದೆಗಳು ಸಿಗ್ತವೆ. ಅಂದ್ರೆ ಈ ನೇಮಕಾತಿಯಲ್ಲಿ ಒಟ್ಟು ನಮಗೆ 3991 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ಸೂಚಿಸ್ತಿದ್ದಾರೆ. ಇದರಲ್ಲಿ 3395 ಉಳಿಕೆ ವೃಂದ ಮತ್ತು 596 ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ವೇತನ ಶ್ರೇಣಿಯನ್ನು ನೋಡ್ಬೇಕು ಅಂತಂದ್ರೆ 37,500 76,100 ವೇತನ ಶ್ರೇಣಿ ಆಗಿರುತ್ತೆ. ಇನ್ನು ಇದರಲ್ಲಿ ಪ್ರಮುಖವಾದಂತ ದಿನಾಂಕಗಳನ್ನು ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಒಟ್ಟು ಚಿತ್ರಣ ಹೇಳಿಕೊಡುತ್ತೆ. ಆದ್ರೆ ಪ್ರತಿಯೊಬ್ಬರು ತಮ್ಮ ಕೆಟಗರಿ, ಮೀಸಲಾತಿ, ಲಿಂಗ, ವಿಶೇಷ ಸೌಲಭ್ಯಗಳ ಪ್ರಕಾರ ಹುದ್ದೆಗಳ ಸಂಖ್ಯೆಯನ್ನು ಅಧಿಸೂಚನೆಯ ಟೇಬಲ್ ನಲ್ಲಿ ಪರಿಶೀಲಿಸಿಕೊಳ್ಬೇಕು. ಅರ್ಜಿ ಹಾಕುವ ಮೊದಲು ಈ ಪರಿಶೀಲನೆ ಕಡ್ಡಾಯವಾಗಿರುತ್ತೆ. ಇನ್ನು ಇದರ ಮುಖ್ಯ ದಿನಾಂಕಗಳನ್ನ ನೋಡ್ಬೇಕು ಅಂತಂದ್ರೆ ಅಪ್ಲಿಕೇಶನ್ ಟೈಮ್ ಲೈನ್ ಪ್ಲಸ್ ಎಕ್ಸಾಮ್ ಡೇಟ್ ಎರಡನ್ನು ಸೇರಿಸಿ ಹೇಳಬೇಕು ಅಂತಂದ್ರೆ 8/6/2026 ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ನೀವೆಲ್ಲರೂ ಅರ್ಜಿ ಸಲ್ಲಿಸಿರಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ಈ 3/7/2026 ಅರ್ಜಿ ಸಲ್ಲಿಸುವ 3/7/2026 ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕವಾಗಿದೆ. ಇದ್ರ ಒಳಗಡೆಗೆ ನೀವೆಲ್ಲರೂ ಅರ್ಜಿ ಸಲ್ಲಿಸಬೇಕು. ಇನ್ನು 4/7/2026 ಏನಿದೆಯಲ್ಲ, ಜುಲೈ 4 ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವಾಗಿದೆ. ಅದಕ್ಕೆ ಈ ದಿನಾಂಕಗಳನ್ನು ನೆನಪಿಟ್ಕೊಳ್ರಿ. ಆಮೇಲೆ 2 ಆಗಸ್ಟ್ ಅಂದ್ರೆ 2/8/2026 ಲಿಖಿತ ಪರೀಕ್ಷೆ ಇರುತ್ತೆ ನಮಗೆ. ಇಂದಿನಿಂದನೇ ನಾವು ಪರೀಕ್ಷೆಯವರೆಗೆ ಗಟ್ಟಿಯಾದಂತ 38 ದಿನಗಳ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇ ಆದ್ರೆ ಖಂಡಿತವಾಗಿ ನಾವೆಲ್ಲರೂ ಸೆಲೆಕ್ಟ್ ಆಗ್ತೀವಿ. ಇನ್ನೊಂದು ಬಾರಿ ಗಮನಿಸಿ, ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ 8/6/2026 ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಹೇಳಿದೀವಲ್ಲ 3/7/2026. ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಯಾವಾಗ? 4/7/2026 ಆಗಿದೆ. ಇನ್ನು ಲಿಖಿತ ಪರೀಕ್ಷೆ ನಡೆಯೋದು ಅಂತಂದ್ರೆ ನಿಗದಿಯಾಗಿದ್ದು 2/8/2026 ಲಿಖಿತ ಪರೀಕ್ಷೆ ನಿಗದಿಯಾಗಿದೆ. ಇನ್ನು ಇದರಲ್ಲಿ
ಶೈಕ್ಷಣಿಕ ಅರ್ಹತೆ ಅಂದ್ರೆ ಅರ್ಹತೆ ಏನು, ಅರ್ಜಿ ಸಲ್ಲಿಸುವ ಮೊದಲು ಇದನ್ನು ಪರಿಶೀಲಿಸಿಕೊಳ್ಬೇಕು. ಎಲಿಜಿಬಿಲಿಟಿ ಚೆಕ್ ಲಿಸ್ಟ್ ಅನ್ನು ನಾವು ಗುರುತು ಮಾಡ್ಕೊಳ್ಬೇಕು. ಇದರಲ್ಲಿ ನಮಗೆ ಪರೀಕ್ಷೆಯವರೆಗೆ ಸಮಯ ಕಡಿಮೆ ಇದೆ, ಆದರೆ ಸರಿಯಾದ ಪ್ಲಾನಿಂಗ್ ಇದ್ದರೆ ಈ ಸಮಯನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬಹುದು. ಇನ್ನು ಇದರಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ಒಂದಿಷ್ಟು ನೋಡಬೇಕು ಅಂತಂದ್ರೆ PUC ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತ ಅಂದ್ರೆ ಅದಕ್ಕೆ ತತ್ಸಮಾನವಾಗಿರುವಂತ 12ನೇ ತರಗತಿ ಅಥವಾ ಅಧಿಸೂಚನೆಯಲ್ಲಿ ಸೂಚಿಸಿರುವಂತ ಸಮಾನ ಅರ್ಹತೆಯನ್ನು ಹೊಂದಿರಬೇಕು. PUC ಪಾಸ್ ಆದವರೆಲ್ಲರೂ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಇನ್ನು ವಯೋಮಿತಿ ಎಷ್ಟಿರ್ಬೇಕು ಅಂತಂದ್ರೆ ವರ್ಗ ಮತ್ತು ಮೀಸಲಾತಿ ಪ್ರಕಾರ ರಿಲ್ಯಾಕ್ಸೇಷನ್ ಇರುವುದರಿಂದ ಆಫೀಸಿಯಲ್ PDF ಪರಿಶೀಲನೆ ಮಾಡಿಕೊಳ್ರಿ ಅದನ್ನು. ನೆಕ್ಸ್ಟ್ ಶಾರೀರಿಕ ಮಾನದಂಡ ಏನಂತಂದ್ರೆ ಹೈಟ್, ಚೆಸ್ಟ್, ಹೀಗೆ ಏನಂದ್ರೆ ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಮುಂಚಿತವಾಗಿ ಅರಿವು ಇಡಬೇಕು. ಯಾಕಂದ್ರೆ ಇದು ಪೊಲೀಸ್ ನೇಮಕಾತಿ ಆಗಿರುವುದರಿಂದ ಇಲ್ಲಿ ದೈಹಿಕ ಕ್ಷಮತೆ ಅಂದ್ರೆ ಶಾರೀರಿಕ ಮಾನದಂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಾವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ, ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆ ನಾವೆಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂತೆ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್, ರಿಸರ್ವೇಶನ್ ಪ್ರೂಫ್, ಫೋಟೋ, ಸಿಗ್ನೇಚರ್ ಇವೆಲ್ಲನೂ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು ನಾವು. ಓಕೆ. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತ ಆನ್ಲೈನ್ ಅರ್ಜಿ ಸಲ್ಲಿಸುವ ಕ್ರಮ ಹೇಗಿದೆ? ಈಗ ಇದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿರ್ತೀನಿ. ಇದರಲ್ಲಿ ಫಸ್ಟ್ ಆಫೀಸಿಯಲ್ ವೆಬ್ಸೈಟ್ಗೆ ಹೋಗ್ತೀವಿ. ಇವೆಲ್ಲ ಡಾಕ್ಯುಮೆಂಟ್ ನಾವು ಸರಿಯಾಗಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಏನೂ ತೊಂದರೆ ಆಗಲ್ಲ. ಅದಕ್ಕೆ ಅರ್ಜಿ ಸಲ್ಲಿಸೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲನೂ ಮೊದಲು ನಾವು ಪರಿಶೀಲಿಸ್ಕೊಳ್ಬೇಕು. ಅರ್ಜಿ ಸಲ್ಲಿಸುವಂತ ಮೊದಲು 3 ವಿಷಯಗಳನ್ನು ನೆನಪಿಟ್ಕೊಳ್ರಿ, ಅದನ್ನ ಒಂದ್ ಬಾರಿ ಪರಿಶೀಲನೆ ಮಾಡ್ಕೊಳ್ರಿ. ಏನು? ಶೈಕ್ಷಣಿಕ ಅರ್ಹತೆ. ಮೊದಲನೇದು ಅಂತಂದ್ರೆ ಶೈಕ್ಷಣಿಕ ಅರ್ಹತೆ ಅಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ನಾನು ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕನಿಷ್ಠ ಅರ್ಹತೆ ಏನಿರ್ಬೇಕಪ್ಪ ಅಂತ ಹೇಳಿ ಅರ್ಹತೆಯನ್ನು ನಾವು ಚೆಕ್ ಮಾಡ್ಕೊಳ್ರಿ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಳ್ಬೇಕು. ಎರಡನೇದು ಏನು ಅಂತಂದ್ರೆ ವಯೋಮಿತಿ ಮತ್ತು ಕ್ಯಾಟಗರಿ ರಿಲ್ಯಾಕ್ಸೇಷನ್ ಅಂತ ಹೇಳಿ. ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ, ಇದಕ್ಕೆ ನಿಗದಿಪಡಿಸಿರುವಂತ ಏಜ್ ಎಷ್ಟು, ಮಿನಿಮಮ್ ಅಂತಂದ್ರೆ 18 ವರ್ಷ ಇರ್ಬೇಕಂತಿದೆಯಲ್ಲ, ಮ್ಯಾಕ್ಸಿಮಮ್ ಎಷ್ಟು ಇರಬೇಕು. ಇನ್ನು ಮೂರನೇದು ಏನಂತಂದ್ರೆ ಶಾರೀರಿಕ ಮಾನದಂಡ ಮತ್ತು ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಇನ್ನು ಬಹಳಷ್ಟು ಸ್ಪರ್ಧಾರ್ಥಿಗಳ ಹೆಸರುಗಳಲ್ಲಿ ಏನಂತಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದನ್ನು ನೋಡ್ಕೊಳ್ಳೋದು, ಸ್ಪೆಲ್ಲಿಂಗ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು, ಫೋಟೋ ಸೈಜ್ ಇವುಗಳಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಅರ್ಜಿ ಸಲ್ಲಿಸುವಾಗ. ಇನ್ನು ಫೈನಲ್ ಸಬ್ಮಿಟ್ ಮಾಡುವ ಮೊದಲು ಪ್ರಿವ್ಯೂ ಪೇಜ್ ಅನ್ನು ನಿಧಾನವಾಗಿ ಓದ್ಬೇಕು. ಅದನ್ನು ಒಂದು ಬಾರಿ ಅದನ್ನು ಪ್ರಿಂಟ್ ಔಟ್ ತಗೊಂಡು ನಾವು ನೋಡ್ಕೊಳ್ರಿ. ನಾವು ಯಾವುದೋ ಒಂದು ಸೆಂಟರ್ ನಲ್ಲಿ ಕೂತು ಅರ್ಜಿ ಹಾಕ್ಲಿಕ್ಕೆ ಅವ್ರಿಗೆ ಹೇಳಿಬಿಡ್ತೀವಿ, ಹಾಗೆ ಮಾಡಬಾರ್ದು. ನೀವೇನಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಪ್ರಿವ್ಯೂ ಪೇಜ್ ಅನ್ನು ನೋಡ್ಕೊಂಡು ಅರ್ಜಿ ಹಾಕಿದ ನಂತರ ಪ್ರಿವ್ಯೂ ಪೇಜ್ ಅನ್ನು ಓದ್ಕೊಂಡು ಅದರ ಅಕ್ನಾಲೇಜ್ಮೆಂಟ್ ಮತ್ತು ಫೀ ರಿಸಿಪ್ಟ್ ಅನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು. ಸರಿಯಾದ ಮಾಹಿತಿಯನ್ನು ನಾವು ಫಿಲ್ಅಪ್ ಮಾಡಿದ್ದೀವಿ ಅಂತಂದ್ರೆ ನಮಗೆ ಮುಂದೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇಲ್ಲಿ ಗಮನಿಸ್ಬೇಕು ಏನಂತಂದ್ರೆ ಆಫೀಸಿಯಲ್ ವೆಬ್ಸೈಟ್ ನ ಯೂಸ್ ಮಾಡ್ಕೊಳ್ಬೇಕು. ಕೆಲವು ಫೇಕ್ ವೆಬ್ಸೈಟ್ ಇರ್ತಾವ, ಅದನ್ನ ಬಹಳ ಜಾಗರೂಕತೆಯಿಂದ ನಾವು ನೋಡಬೇಕಾಗುತ್ತೆ. ಇನ್ನು ರಿಜಿಸ್ಟ್ರೇಷನ್ ಲಾಗಿನ್ ಆಗ್ತೀವಿ, ಪರ್ಸನಲ್ ಡೀಟೇಲ್ ಭರ್ತಿ ಮಾಡ್ತೀವಿ, ಎಜುಕೇಶನ್ ಡೀಟೇಲ್ಸ್ ಅದರಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಇನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನಿಗದಿಪಡಿಸಿರುವಂತ ಸೈಜ್ ಇರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ, ಫೈಲ್ ಸೈಜ್. ಆ ಫೈಲ್ ಸೈಜ್ ಏನಂತಂದ್ರೆ ನಾವು ಮರು ಹೊಂದಾಣಿಕೆ ಮಾಡಿಕೊಂಡು ಅಪ್ಲೋಡ್ ಮಾಡ್ಲಿಕ್ಕೆ ಮಾಡ್ಕೊಳ್ಬೇಕು. ಇನ್ನು ಪ್ರಿವ್ಯೂ ಕಂಪಲ್ಸರಿ ಚೆಕ್ ಮಾಡಬೇಕಿದೆ. ಸಬ್ಮಿಟ್ ಮಾಡುವಂತ ಮೊದಲಕ್ಕೆ ಅದನ್ನ ಆ ಫೀಲ್ಡ್ ಅನ್ನು ತುಂಬಿರುವಂತ ಭರ್ತಿ ಮಾಡಿರುವಂತ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿಯಲ್ಲಿ ಭರ್ತಿ ಮಾಡಿರುವಂತ ಎಲ್ಲ ಮಾಹಿತಿಯನ್ನು ಒಂದು ಬಾರಿ ಪರಿಶೀಲಿಸ್ಕೊಳ್ಬೇಕು. ಫೀ ಪೇಮೆಂಟ್ ಮಾಡ್ತೀವಿ. ಆಮೇಲೆ ಅಕ್ನಾಲೇಜ್ಮೆಂಟ್ ಅನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಅದನ್ನು. ಇನ್ನು ಇದಕ್ಕೆ ಹಿಂದೆ ಒಂದು ಫೋಲ್ಡರ್ ಮಾಡಬೇಕು. ಹಿಂಗಂದ್ರೆ ಹೆಂಗ್ ಮಾಡ್ಬೇಕಿದೆ ಅಂತಂದ್ರೆ ಒಂದು ಫೋಲ್ಡರ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ ಇದ್ದದ್ದು, SSLC, PUC ಮತ್ತು ರಿಲೆವೆಂಟ್ ಮಾರ್ಕ್ಸ್ ಕಾರ್ಡ್, ಕ್ಯಾಟಗರಿ ಸರ್ಟಿಫಿಕೇಟ್, ರಿಸರ್ವೇಶನ್ ಸರ್ಟಿಫಿಕೇಟ್ಸ್ಗಳು, ಇನ್ನು ಕನ್ನಡ ಮೀಡಿಯಂ ಅಥವಾ ರೂರಲ್, ಆಮೇಲೆ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್,
ಸರ್ಟಿಫಿಕೇಟ್ ಇದ್ರೆ ಅದನ್ನ ತೆಗೆದಿಟ್ಕೊಳ್ಬೇಕು. ಆಧಾರ್ ಮತ್ತು ಐಡೆಂಟಿಟಿ ಪ್ರೂಫ್, ಮೊಬೈಲ್ ನಂಬರ್, ಇಮೇಲ್ ಇವೆಲ್ಲಾನು ಏನಂತಂದ್ರೆ ಒಂದು ಫೋಲ್ಡರ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕು. ಈ ಕೆಲಸ ಹಿಂದೆ ಆಗ್ಬೇಕು. ಇದರಲ್ಲಿ ಫೋಟೋ, ಸಿಗ್ನೇಚರ್, SSLC PUC ಮಾರ್ಕ್ಸ್ ಕಾರ್ಡ್, ಆಮೇಲೆ ಕೆಟಗರಿ ಸರ್ಟಿಫಿಕೇಟ್ಗಳು, ಕನ್ನಡ ಮೀಡಿಯಂ ಅಥವಾ ರೂರಲ್ ಸರ್ಟಿಫಿಕೇಟ್ ಇದ್ರೆ ಅವುಗಳನ್ನು ಸ್ಕ್ಯಾನ್ ಮಾಡಿ ನೀವು ಫೋಲ್ಡರ್ ನಲ್ಲಿ ಇಟ್ಕೊಳ್ಬೇಕು. ಮೊಬೈಲ್ ನಂಬರ್ ಮತ್ತು ಇಮೇಲ್, ಆಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರ್ ಮತ್ತು ಇಮೇಲ್ಗಳನ್ನು ನೀವು ಕೊಡ್ಬೇಕಾಗತ್ತೆ. ಅದರಲ್ಲಿ ಒಂದ್ ಬಾರಿ ಇಮೇಲ್ ನಾವು ಚೆಕ್ ಮಾಡ್ಕೊಂಡು ಆ ಇಮೇಲ್ ಆಕ್ಟಿವ್ ಇದೆನಾ ಇಲ್ಲ, ಆಮೇಲೆ ಯಾಕಂತಂದ್ರೆ ಅದಕ್ಕೆ OTP ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತ ನೋಟಿಫಿಕೇಶನ್ ನಮಗೆ ಬರ್ತಿರ್ತಾವಲ್ಲ, ಅದಕ್ಕೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಆಕ್ಟಿವ್ ಇದ್ದದ್ದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಇನ್ನು ಇದರಲ್ಲಿ ಗಮನಿಸಬೇಕು ಅಂತಂದ್ರೆ ಲಿಖಿತ ಪರೀಕ್ಷೆಯಲ್ಲಿ 2 ಅವಧಿಗಳದ. ಇದರಲ್ಲಿ ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ, ಮಧ್ಯಾಹ್ನ 2:30ರಿಂದ 4ರವರೆಗೆ. ಇಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅವಧಿ ಹೇಳಿದೀವಿ. ಪ್ರತಿ ಪೇಪರ್ 100 ಪ್ರಶ್ನೆಗಳನ್ನು ಹೊಂದಿರ್ತಾವ. 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು. 100 ಪ್ರಶ್ನೆಗಳಿರ್ತವೆ, 100 ಅಂಕಗಳು. ಸಮಯ ಎಷ್ಟು ಅಂತಂದ್ರೆ 90 ನಿಮಿಷ ಸಮಯ. ಎಷ್ಟು? 90 ನಿಮಿಷ ಸಮಯ ಇದೆ. ಅಂದ್ರ ನಮಗೊಂದು ಪ್ರಶ್ನೆಗೆ ಸರಾಸರಿ ಎಷ್ಟು ಅಂತಂದ್ರೆ 54 ಸೆಕೆಂಡ್ ಅಂದಾಜು. ಎಷ್ಟಂದ್ರೆ 54 ಸೆಕೆಂಡ್ ಇರುತ್ತೆ ಒಂದೊಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಲಿಕ್ಕೆ. ಹಾಗಾಗಿ ಪ್ರತಿ ಪ್ರಶ್ನೆಗೆ ಸರಾಸರಿ 54 ಸೆಕೆಂಡ್ ಮಾತ್ರ ಇರೋದ್ರಿಂದ ಅದನ್ನ ನಿಖರವಾಗಿ ಏನಂತಂದ್ರೆ ನಾವು ಗುರುತಿಸ್ಬೇಕಾಗತ್ತ ಆನ್ಸರ್ನ. ಹೇಗ್ ಮಾಡ್ಬೇಕು ಅನ್ನೋದನ್ನೇ ನಾನು ಇದರಲ್ಲಿ ಹೇಳಿದೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಮತ್ತು OMR ಬಗ್ಗೆ ಅಂಕ ಉಳಿಸಿಕೊಳ್ಳುವಂತ ತಂತ್ರ ಇದು. ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ, ಲಿಖಿತ ಪರೀಕ್ಷೆಯಲ್ಲಿ ನಮ್ಗೆ ಏನಂತಂದ್ರೆ ತಪ್ಪು ಉತ್ತರಕ್ಕೆ 0.25 ಅಂಕಗಳು ಕಡಿತ ಆಗ್ತಾವ. ಒಂದು ತಪ್ಪು ಆನ್ಸರ್ ಕೊಟ್ಟಿವಿ ಅಂತಂದ್ರೆ ಅದಕ್ಕೆ ನಮ್ಗೆ 0.25 ಅಂಕಗಳು ಕಡಿಮೆ ಆಗ್ತಾವ. ಆದ್ದರಿಂದ ಬ್ಲೈಂಡ್ ಆಗಿ ಗೆಸ್ ಮಾಡೋದು ಬೇಡ. ಅದರಲ್ಲಿ ಖಚಿತವಾಗಿ ಗೊತ್ತಿರುವಂತಹ ಪ್ರಶ್ನೆಗಳನ್ನು ಮೊದಲ ಅಟೆಂಪ್ಟ್ ಮಾಡಬೇಕು. ಡೌಟ್ಫುಲ್ ಕ್ವಶನ್ಗಳನ್ನು ನಂತರ 2ನೇ ಒಂದು ಸುತ್ತು ನೋಡ್ಕೊಂಡು ನಾವು ಮಾಡಬೇಕು. ಹಾಗಾಗಿ ಈ ತಪ್ಪು ಉತ್ತರಕ್ಕೆ ಅಂಕ 0.25 ಇದೆಯಲ್ಲ, ಇದು ತಪ್ಪು. ನಾವೇನು ಸರಿಯಾಗಿ ಆನ್ಸರ್ ಮಾಡಿರ್ತೀವಿ ಅದರಲ್ಲಿ ಇದನ್ನ ಮೈನಸ್ ಮಾಡ್ತಾರೆ. ಇನ್ನು ಖಚಿತ ಪ್ರಶ್ನೆಗಳನ್ನು ಮೊದಲು ಅಟೆಂಪ್ಟ್ ಮಾಡ್ಬೇಕಂತ ಹೇಳಿದೀವಿ. ಡೌಟ್ಫುಲ್ ಪ್ರಶ್ನೆಗಳನ್ನು 2ನೇ ಸುತ್ತಿಗೆ ಬಿಡ್ರಿ. ಬ್ಲೈಂಡ್ ಆಗಿ ಗೆಸ್ ಮಾಡಬೇಡ್ರಿ. ಅದ ಇನ್ನು OMR ನಲ್ಲಿ ಉತ್ತರಿಸಿದ ಪ್ರಶ್ನೆಗಳ ಸೂಚನೆಯನ್ನು ನಾವು ಗಮನಿಸಬೇಕು. ಇನ್ನು ಇದರಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದ್ರೆ ಪಠ್ಯಕ್ರಮದ ಮುಖ್ಯ ವಿಷಯಗಳು. ನಾವು ಈ ಆನ್ಲೈನ್ ವಿಡಿಯೋ ಏನ್ ಮಾಡ್ತಾ ಇದ್ದೀವಿ, ಇದರಲ್ಲಿ ಸಿಲೆಬಸ್ ವೈಸ್ ಇರ್ತಾವ. ನಿಮಗೆ ಅರ್ಥ ಆಗುವ ಹಾಗೆ ಸಿಲೆಬಸ್ ವೈಸ್ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಪಠ್ಯಕ್ರಮದಲ್ಲಿ ಸಾಮಾನ್ಯ ಜ್ಞಾನ, ಭೂಗೋಳ, ಭಾರತ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ವಿಜ್ಞಾನ, ಇತಿಹಾಸ, ಸ್ವಾತಂತ್ರ್ಯ ಚಳವಳಿ, ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಿರುವಂತ ಅಂಶಗಳು. ಇನ್ನೊಂದು ಬಾರಿ ಇದನ್ನು ಕೇಳಿ. ಪಠ್ಯಕ್ರಮದಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಜ್ಞಾನ ಇವೆಲ್ಲ ಇರ್ತವೆ. ನಾವು ವಿಡಿಯೋವನ್ನು ಇದೇ ಒಂದು ಸಿಲೆಬಸ್ ಪ್ರಕಾರ ಕ್ರಮವಾಗಿ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ಇದ್ರ ಪ್ರಕಾರ ನಾವು ನೋಡ್ಬೇಕು ಅಂತಂದ್ರೆ ಇಲ್ಲಿ ಥಿಯರಿ ಓದುವುದು ಇದಕ್ಕೆ ಪರೀಕ್ಷೆಗೆ ಸಾಕಾಗೋದಿಲ್ಲ. ಪ್ರತಿ ಟಾಪಿಕ್ ನಂತರ MCQ ಪ್ರಾಕ್ಟೀಸ್ ಮಾಡಬೇಕು. ತಪ್ಪಾದ ಪ್ರಶ್ನೆಗಳ ಒಂದು ನೋಟ್ ಬುಕ್ ಮಾಡಬೇಕು. ಇದು ಎರರ್ ನೋಟ್ ಬುಕ್ ಅಂತ ಹೇಳ್ತೀವಿ ನಾವು. ಇದು ಪರೀಕ್ಷೆಗೆ ಅಂದ್ರೆ ಪರೀಕ್ಷೆ ತಯಾರು ಮಾಡುವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಎರರ್ ನೋಟ್ ಬುಕ್, ತಪ್ಪಾದ ಪ್ರಶ್ನೆಗಳ ನೋಟ್ ಬುಕ್ ಏನಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಕೊನೆಯ ವಾರದಲ್ಲಿ ಏನಂತಂದ್ರೆ ರಿವಿಷನ್ಗೆ ಇದು ಬಹಳ ಸಹಾಯ ಮಾಡುತ್ತೆ. ಯಾವುದು? ಎರರ್ ನೋಟ್ ಬುಕ್. ಹಾಗಾಗಿ ಇಲ್ಲಿ ಗಮನಿಸಿ, ಇಲ್ಲಿ ದಿನಾಂಕ, ಟಾಪಿಕ್, ಔಟ್ಕಮ್ ಏನೇನಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಳ್ಬೇಕು. ಜೂನ್ 26ರಿಂದನೇ ನಾವು ನಿನ್ನೆಯಿಂದನೇ ಇದನ್ನ ಪ್ರಾರಂಭ ಮಾಡ್ಬೇಕಂತ ಮಾಡಿದೀವಿ. ಇದನ್ನ 27 ಅಂತ ತಗೊಂಡ್ಬಿಡ. ಇದಕ್ಕೆ ರಿಕ್ರೂಟ್ಮೆಂಟ್ ಓರಿಯಂಟೇಷನ್ ಸಂಬಂಧಪಟ್ಟಿರುವಂತೆ ಅಧಿಸೂಚನೆ, ಡೇಟ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮೀಸಲಾಗಿಡೋಣ. ಇದರಲ್ಲಿ ಸಿಲೆಬಸ್ ಮ್ಯಾಪಿಂಗ್ ಹೇಗೆ ಮಾಡಬೇಕು, GK ಬೇಸಿಕ್ಸ್
ಮತ್ತು ಅಪ್ಲಿಕೇಶನ್ ಸಪೋರ್ಟ್ ಹೇಗ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಈ ಹಂತದಲ್ಲಿ ಎಲ್ಲರೂ ತಮ್ಮ ಎಲಿಜಿಬಿಲಿಟಿ ಮತ್ತು ಡಾಕ್ಯುಮೆಂಟ್ ಕ್ಲಿಯರ್ ಮಾಡಿಕೊಳ್ಬೇಕು. ಯಾವ್ದು ಈ ಒಂದು ಹಂತದಲ್ಲಿ ಅಂದ್ರೆ ಯಾವ್ಯಾವಪ್ಪ, ಎಲ್ಲಿ ತನಕ ಅಂತಂದ್ರೆ ಜುಲೈ 3ನೇ ತಾರೀಕು ತನಕ. ಯಾಕಂತಂದ್ರೆ ಜುಲೈ 3 ಒಳಗೆ ನಾವು ಅಪ್ಲಿಕೇಶನ್ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಜುಲೈ 3 ಒಳಗೆ ಓರಿಯಂಟೇಶನ್ ಮತ್ತು ಸಿಲೆಬಸ್ ಮ್ಯಾಪಿಂಗ್, GK ಬೇಸಿಕ್ ಮತ್ತು ಅಪ್ಲಿಕೇಶನ್ ಸಪೋರ್ಟ್ ಮಾಡುವಂತ ಅಂಶಗಳ ಕಡೆಗೆ ಗಮನ ಹರಿಸ್ತೀವಿ. ಈ ಹಂತದಲ್ಲಿ ಎಲ್ಲರೂ ತಮ್ಮ ಎಲಿಜಿಬಿಲಿಟಿ ಮತ್ತು ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋದು ಅತ್ಯವಶ್ಯಕವಾಗಿರುತ್ತೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. 27 ಜೂನ್ ರವರೆಗೆ ಸಿಲೆಬಸ್ ಮ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿದೀವಿ. 28ರಿಂದ 30ರವರೆಗೆ GK ಬೇಸಿಕ್ ಮತ್ತು ಕರ್ನಾಟಕ ಫ್ಯಾಕ್ಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. 1ರಿಂದ 3 ಜುಲೈವರೆಗೆ ಅಪ್ಲಿಕೇಶನ್ ಸಪೋರ್ಟ್ ಮತ್ತು MCQ ಫಾರ್ಮ್ ಎರರ್ಸ್ ಕಡಿಮೆ ಮತ್ತು ಡೈಲಿ ಟೆಸ್ಟ್ ಅನ್ನ ಮಾಡ್ಕೊಳ್ಳುವಂತ ಒಂದು ಅಂಶವನ್ನು ಇದರಲ್ಲಿ ತಿಳ್ಕೊಳ್ತೀವಿ. ಇನ್ನು ಇದ್ರಾಗ 4ರಿಂದ ಹಂತ 2ಕ್ಕೆ ನಾವು ಬಂದೀವಿ ಅಂತಂದ್ರೆ ಇಲ್ಲಿ ಸಿಲೆಬಸ್ ಕಂಪ್ಲೀಷನ್ ಮಾಡ್ಕೊಳ್ಳೋದು. ಎಲ್ಲಿಂದ ಎಲ್ಲಿ ತನಕ ಅಂತಂದ್ರೆ 4 ಜುಲೈಯಿಂದ 24 ಜುಲೈವರೆಗೆ ಸಿಲೆಬಸ್ ಕಂಪ್ಲೀಷನ್ ಮಾಡ್ಕೊಳ್ಳುವಂತ ಹಂತ. ಇದರಲ್ಲಿ 4ರಿಂದ 8 ಜುಲೈ ಭಾರತ ಸಂವಿಧಾನ ಮತ್ತು ಪಾಲಿಟಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದ್ರಾಗ ಪ್ರಾಕ್ಟೀಸ್ ಏನ್ ಮಾಡ್ಬೇಕು ಅಂತಂದ್ರೆ ಡೈಲಿ 25 MCQ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇನ್ನು 9ರಿಂದ 13 ಜುಲೈ ಇತಿಹಾಸ ಮತ್ತು ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆನೆ ನಾವು ಪಾಠವನ್ನು ನಿಮ್ ಜೊತೆಗೆ ಹಂಚ್ಕೊಳ್ತೀವಿ. ಇದಕ್ಕೆ ಟೈಮ್ ಲೈನ್ ಪ್ಲಸ್ MCQ ಪ್ರಾಕ್ಟೀಸ್ ಮಾಡೋದು. 14ರಿಂದ 17 ಜುಲೈ ಭೂಗೋಳ ಮತ್ತು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂತ ಅಂಶವನ್ನು ತಿಳ್ಕೊಳ್ತೀವಿ. ಇಲ್ಲಿ ಮ್ಯಾಪ್ ಮತ್ತು ಮ್ಯಾಪ್ ಬೇಸ್ಡ್ ಫ್ಯಾಕ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು. 18ರಿಂದ 21 ಜುಲೈವರೆಗೆ ವಿಜ್ಞಾನ ಬೇಸಿಕ್ಸ್, ಇದರ ಫಾರ್ಮುಲಾ, ಫ್ಯಾಕ್ಟ್ಸ್, ಇದಕ್ಕೆ ಸಂಬಂಧಪಟ್ಟಿರುವಂತ MCQ ಕ್ವಶನ್ಗಳನ್ನು ಇದನ್ನ ತೆಗೆದುಕೊಳ್ತೀವಿ. ಇನ್ನು 22ರಿಂದ 24 ಜುಲೈವರೆಗೆ ರೀಸನಿಂಗ್ ಪ್ಲಸ್ ಮೆಂಟಲ್ ಎಬಿಲಿಟಿ, ಇದರಲ್ಲಿ ಸ್ಪೀಡ್ ಪ್ರಾಕ್ಟೀಸ್ ಮಾಡೋದು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಹೀಗೆ 4 ಜುಲೈಯಿಂದ 24 ಜುಲೈವರೆಗೆ ಮುಖ್ಯ ಸಿಲೆಬಸ್ ಕಂಪ್ಲೀಷನ್ ಮಾಡೋದು. ಕಾನ್ಸ್ಟಿಟ್ಯೂಷನ್, ಆಮೇಲೆ ಹಿಸ್ಟ್ರಿ, ಫ್ರೀಡಮ್ ಮೂವ್ಮೆಂಟ್, ಜಿಯೋಗ್ರಫಿ, ಸೈನ್ಸ್ ಮತ್ತು ರೀಸನಿಂಗ್ ಟಾಪಿಕ್ಸ್ ಕಲಿತೀವಿ. ಪ್ರತಿ ಕ್ಲಾಸ್ ನಂತರ MCQ ಪ್ರಾಕ್ಟೀಸ್ ಕ್ವಶನ್ ಇರ್ತವೆ. ಇದನ್ನ ನಾವು ಗಮನಿಸಬೇಕು. ಇನ್ನು ಇದ್ರಾಗ ಟಾರ್ಗೆಟ್ ಹಂತ 3ರಲ್ಲಿ ನಾವು ತಗೊಂಡಿವಿ ಅಂತಂದ್ರೆ ಇದನ್ನ ಒಂದ್ ಬಾರಿ ನೋಡಿ. 25ರಿಂದ 27ರವರೆಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಸಂಬಂಧಪಟ್ಟಿರುವಂತ ಲ್ಯಾಂಗ್ವೇಜ್ ಸ್ಕೋರಿಂಗ್. 28 ಜುಲೈಗೆ ಒಂದು ಮಾಕ್ ಟೆಸ್ಟ್ ಅಂತ ಮಾಡೋಣ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ. 29 ಜುಲೈಗೆ ಮಾಕ್ ಟೆಸ್ಟ್ 2 ಮಾಡೋಣ ಅಕ್ಯುರೇಸಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ. 30 ಜುಲೈ ಫುಲ್ ರಿವಿಷನ್ ಮಾಡ್ಕೊಂಡ್ ಬಿಡೋಣ. ವೀಕ್ ಅವೇರ್ನೆಸ್ ಯಾವ್ಯಾವ ಇದರಲ್ಲಿ ನಾವು ಗಮನ ಕೊಡಬೇಕಾಗಿದೆ ಅದನ್ನ. ಹೀಗೆ 4 ಜುಲೈಯಿಂದ 24 ಜುಲೈವರೆಗೆ ನಾವೇನ ಮುಖ್ಯ ಸಿಲೆಬಸ್ ಏನ್ ಕಂಪ್ಲೀಟ್ ಮಾಡ್ಕೊಂಡಿವಿ ಅಲ್ಲ, ಅದರ ನಂತರ 3ನೇ ಹಂತದಲ್ಲಿ 25 ಜುಲೈದಿಂದ 1 ಆಗಸ್ಟ್ ವರೆಗೆ ರಿವಿಷನ್ ಮಾಡ್ಕೊಳ್ಳೋದು ಮತ್ತು ಮಾಕ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಿ ನಾವೇ ಅದನ್ನ ಆನ್ಲೈನ್ ನಲ್ಲಿ ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋದು. ಈ ಸಮಯದಲ್ಲಿ ಹೊಸ ವಿಷಯಕ್ಕಿಂತ ರಿವಿಷನ್, ಸ್ಪೀಡ್, ಅಕ್ಯುರೇಸಿ ಮತ್ತು OMR ಡಿಸಿಪ್ಲಿನ್ ಇದರಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಮಾರ್ಕ್ ಟೆಸ್ಟ್ ಮಿಸ್ಟೇಕ್ ಅನ್ನು ತಕ್ಷಣ ಸರಿಪಡಿಸಲಿಕ್ಕೆ ಸಹಾಯ ಮಾಡುತ್ತೆ. ಪ್ರತಿ ಆನ್ಲೈನ್ ಕ್ಲಾಸ್ ನಲ್ಲಿ ಮೊದಲು ಹಿಂದಿನ ಪಾಠದ ರೀಕ್ಯಾಪ್ ಮಾಡ್ಕೊಳ್ತೀವಿ, ನಂತರ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಇರುತ್ತೆ, ಆಮೇಲೆ ಬೋರ್ಡ್ ಎಕ್ಸಾಂಪಲ್ಸ್ ಮತ್ತು MCQ ಪ್ರಾಕ್ಟೀಸ್ ಇರುತ್ತೆ. ಕೊನೆಯಲ್ಲಿ ಕಾಮನ್ ಮಿಸ್ಟೇಕ್, ಹೋಮ್ವರ್ಕ್ ಮತ್ತು ನೆಕ್ಸ್ಟ್ ಕ್ಲಾಸ್ ಟಾರ್ಗೆಟ್ ಕೊಡ್ಲಾಗತ್ತೆ. ಹಾಗಾಗಿ ತಾವೆಲ್ಲರೂ ಈ ವಿಡಿಯೋ ಪಾಠದಲ್ಲಿ ನೀವು ಪ್ರತಿದಿನ ವಿಡಿಯೋ ನೋಡಿ ನೋಟ್ ಬರ್ಕೊಳ್ರಿ. ಅದೇ ರೀತಿ ಕನಿಷ್ಠ 25 MCQ ಸಾಲ್ವ್ ಮಾಡಬೇಕು. ವಾರಕ್ಕೆ 1 ಮಾಕ್ ಟೆಸ್ಟ್ ಬರಿಬೇಕು. ಡೈಲಿ 20ರಿಂದ 30 ನಿಮಿಷ ಫಿಸಿಕಲ್ ಪ್ರಾಕ್ಟೀಸ್ ಕೂಡ ಆರಂಭಿಸಿ. ಈ ಪರೀಕ್ಷೆಯಲ್ಲಿ ಗೆಲ್ಲಲು ದೊಡ್ಡ ಸೀಕ್ರೆಟ್ ಏನಿಲ್ಲ. ಸರಿಯಾದ ಪ್ಲಾನ್, ಡೈಲಿ ಕನ್ಸಿಸ್ಟೆನ್ಸಿ, MCQ ಪ್ರಾಕ್ಟೀಸ್ ಮತ್ತು ಮಿಸ್ಟೇಕ್ ಕರೆಕ್ಷನ್ ಇವೇ ಮುಖ್ಯ. ನೀವು ಪ್ರತಿದಿನ ಜೊತೆಯಾಗಿ ಓದಿದರೆ ಕಾನ್ಫಿಡೆನ್ಸ್ ಖಂಡಿತವಾಗಿ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಅನ್ನು ಇನ್ನಷ್ಟು ಡಿಟೇಲ್ ಆಗಿ ನೋಡೋಣ. ಇಂದಿನ ನೀವು ಹೋಮ್ವರ್ಕ್ ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಕೊಳ್ರಿ, ನಿಮ್ಮ ಎಲಿಜಿಬಿಲಿಟಿ ಪರಿಶೀಲನೆ ಮಾಡ್ಕೊಳ್ರಿ, ಡಾಕ್ಯುಮೆಂಟ್ ಫೋಲ್ಡರ್ ಮಾಡ್ಕೊಳ್ಳಿ,
ಧನ್ಯವಾದಗಳು. ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.